ಗುರುರ್ಬ್ರಹ್ಮಗುರುರ್ಪರಂ ರಾಹುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ. ಇವತ್ತು ಆರಿದ್ರಾ ನಕ್ಷತ್ರದ ಬಗ್ಗೆ ಮಾತಾಡೋಣ. ಆರಿದ್ರಾ ನಕ್ಷತ್ರದವ್ರಿಗೆ ಸ್ವಲ್ಪ ಶುಕ್ರ ಗ್ರಹದಿಂದ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ. ಅದನ್ನ ಮೇಲೆ ಮಾತಾಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರು ರಾಶಿ, ಲಗ್ನ, ನ್ಯೂಮರಾಲಜಿ, ಗುಣಲಕ್ಷಣ ವೀಡಿಯೋಸ್ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ವೀಡಿಯೋಸ್ದು ಲಿಂಕ್ ಹಾಕಿರ್ತೀವಿ. ಯಾರು ನೋಡಿಲ್ಲ ನೋಡ್ಕೋಬೋದು. ಹಾಗೆ ವೀಕ್ಷಕರೇ, ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥದ್ದು. ಹಾಗೆ ವೀಕ್ಷಕರೇ, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬೋದು. ನಿಮಗೆ ನೆಕ್ಸ್ಟ್ ವಿಡಿಯೋ ಬೇಗ ಸಿಗುತ್ತೆ. ಆರಿದ್ರಾ ನಕ್ಷತ್ರ ಆಕಾಶದಲ್ಲಿ ಕಣ್ಣು ನೀರಿನ ಹನಿ ಅಂತ ಕರಿತೀವಿ. ಕಣ್ಣೀರು ಹೆಂಗೆ ಹನಿಯುತ್ತೆ ಕಣ್ಣಿಂದ, ಆ ರೀತಿ ಒಂದು ಆಕಾರ ಕಂಡು ಬರ್ತಕ್ಕಂಥದ್ದು ಆಕಾಶದಲ್ಲಿ. ಅದಕ್ಕೆ ಇದನ್ನು ಸೂರ್ಯ ಯಾವಾಗ ಆರಿದ್ರಾ ನಕ್ಷತ್ರಕ್ಕೆ ಗೋಚಾರದಲ್ಲಿ ಪ್ರವೇಶ ಆಗ್ತಾನೋ ನಾವು ಮಳೆಗಾಲ ಅಂತ ಕರಿತೀವಿ. ಮಳೆ ಸುರಿತಕ್ಕಂಥದ್ದು, ಏಕೆಂದರೆ ನೀರಿನ ನಕ್ಷತ್ರ ಆರಿದ್ರಾ ನಕ್ಷತ್ರ ಅಂತಕ್ಕಂಥದ್ದು. ಸೂರ್ಯ ಬಂದಾಗ ಇಡೀ ಜಗತ್ತಿಗೆ ಮಳೆ ಕೊಡ್ತಕ್ಕಂಥದ್ದು. ಇದಕ್ಕೆ ಅಧಿಪತಿ ಬಂದ್ಬಿಟ್ಟು ರಾಹು ಗ್ರಹ ಆಗಿರುತ್ತೆ. ಇದನ್ನು ಹೆಣ್ಣು ರಾಶಿ ಅಂತ ನಾವು ಕರಿತೀವಿ. ಆರಿದ್ರಾ ನಕ್ಷತ್ರದವರ ಗಣ ಮನುಷ್ಯ ಗಣ ಬರುತ್ತೆ. ಹಾಗೆ ಗುಣದಲ್ಲಿ 3 ಸಮಾನ: ಸಾತ್ವಿಕ, ರಜಸಿಕ ಗುಣ, ತಾಮಸಿಕ ಗುಣ, 3 ಒಂದೇ ಲೆವೆಲಲ್ಲಿ ಇರ್ತಕ್ಕಂಥದ್ದು ಈ ನಕ್ಷತ್ರದವರಿಗೆ. ಇದರ ದೇವತೆ ಬಂದ್ಬಿಟ್ಟು ರುದ್ರ ದೇವತೆ ಅಂತ ಕರಿತೀವಿ. ಅಂದರೆ ರುದ್ರದೇವರು ಕಣ್ಣೀರಾಗ್ತಕ್ಕಂಥದ್ದು. ರುದ್ರದೇವರು ಯಾವಾಗ ಕಣ್ಣೀರಾಗ್ತಾನೆ ಭಗವಂತ, ಆವಾಗ ನಮಗೆ ಮಳೆ ಬರ್ತಕ್ಕಂಥದ್ದು. ಇದರ ಪ್ರಾಣಿ ಬಂದ್ಬಿಟ್ಟು ಹೆಣ್ಣು ನಾಯಿ ಅಂತ ಕರಿತೀವಿ. ಹಾಗೆ ಇದು ಈ ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ 6 ಡಿಗ್ರಿ 40 ನಿಮಿಷದಿಂದ 20 ಡಿಗ್ರಿವರೆಗೂ ಕೂಡ ಈ ನಕ್ಷತ್ರ ಬರ್ತಕ್ಕಂಥದ್ದು. ಈ ನಕ್ಷತ್ರವನ್ನು ಶಾಸ್ತ್ರ ನೋವಿನಿಂದ ತುಂಬಿರ್ತಕ್ಕಂಥ ನಕ್ಷತ್ರ ಅಂತ ಕರೆಯುತ್ತದೆ. ಏಕೆಂದರೆ ಕಣ್ಣೀರು ಅಂತ ಹೇಳಿದ್ದೀವಿ ಆಕಾರ, ನೋವುಗಳು ತುಂಬಿ 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 ಆ ಕಣ್ಣೀರು ಬರ್ತಕ್ಕಂಥದ್ದು ಇಂಡಿಕೇಶನ್ನು ತುಂಬ ಕೂಡಿರ್ತಕ್ಕಂಥದ್ದು ಈ ನಕ್ಷತ್ರದವ್ರಿಗೆ ಕಂಡುಬರುತ್ತೆ. ಈ ನಕ್ಷತ್ರದವರಿಗೆ ಇಂದಿನ ಜನ್ಮದಲ್ಲಿ ಏನೋ ಸಾಧನೆ ಮಾಡಿರ್ತಕ್ಕಂಥದ್ದು ಬಿಟ್ಟೋಗಿರುತ್ತೆ. ನಾನು ಈ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಹಿಂದಿನ ಜನ್ಮದಲ್ಲಿ. ಅದು ಆಗಿರಲ್ಲ, ಕಟ್ಟಾಗಿರ್ತಕ್ಕಂಥದ್ದು, ಸಾವಾಗಿರ್ತಕ್ಕಂಥದ್ದು ಏನೋ ಒಂದು ತೋರಿಸುತ್ತೆ ಹಿಂದಿನ ಜನ್ಮದಲ್ಲಿ. ಆ ಸಾಧನೆಯನ್ನು, ಆ ಕೆಲಸವನ್ನು ಈ ಜನ್ಮದಲ್ಲಿ ಪೂರ್ತಿ ಮಾಡಲಿಕ್ಕೆ ಹುಟ್ಟಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಇವರು ಹುಟ್ಟಿದ ಸಮಯದಲ್ಲಿ 20 ವರ್ಷದವರೆಗೂ ಅಂತ ತೊಗೊಂಡ್ರೂ ಕೂಡ ತುಂಬ ಕಷ್ಟದಲ್ಲಿ ಬೆಳೆದಿರ್ತಾರೆ, ಅಥವಾ ತುಂಬ ಕಷ್ಟ ಬಂದಿರತಕ್ಕಂಥದ್ದು ಇವ್ರ ಜೀವನದಲ್ಲಿ ಕಂಡುಬರುತ್ತೆ. ಆ ನೋವಿನಿಂದ ಮನಸ್ಸು, ಹೃದಯ ಕಠಿಣವಾಗಿರತಕ್ಕಂಥದ್ದು, ನಿರ್ದಯಿಗಳಾಗ್ತಕ್ಕಂಥದ್ದು, ಕಠೋರ ಮನಸ್ಸಾಗ್ತಕ್ಕಂಥದ್ದು ಇವರಲ್ಲಿ ಕಂಡುಬರುತ್ತೆ. ಏಕೆಂದರೆ ಆ 20 ವರ್ಷದ ಕಷ್ಟಗಳು. ಶಾಸ್ತ್ರ ಇವ್ರಿಗೆ ಹೇಳುತ್ತೆ, ಇವರು ಒಂಥರ ಸಿಪಾಯಿಗಳಿದ್ದಂಗೆ. ಇವರಿಗೆ ನ್ಯಾಯ ಪ್ರಮುಖ ಆಗಿರುತ್ತೆ. ಏಕೆಂದರೆ 20 ವರ್ಷದ ಕಷ್ಟ ಅವರಿಗೆ ಬುದ್ಧಿ ಕಲಿಸಿರುತ್ತೆ, ಜೀವನ ಪಾಠ ಏನು ಅಂತ ಹೇಳ್ಕೊಟ್ಟಿರುತ್ತೆ. ಇವರಿಗೆ ನ್ಯಾಯನೇ ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ. ಇವರು ಮಾನಸಿಕವಾಗಿ ಕುಗ್ಗುವುದಿಲ್ಲ, ಮುನ್ನುಗ್ಗುತ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಏಕೆಂದರೆ ಜೀವನದಲ್ಲಿ ಪೆಟ್ಟು ಬಿದ್ದು 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 ಅದನ್ನು ಚೆನ್ನಾಗಿ ಅರಗಿಸ್ಕೊಂಡಿರ್ತಾರೆ, ತಿಂದಿರ್ತಾರೆ. ಮನಸ್ಸು ಗಟ್ಟಿಯಾಗಿರುತ್ತೆ. ಆ ಗಟ್ಟಿಯಾದಾಗ ಯಾರೇನೇ ಅವಮಾನ ಮಾಡಲಿ, ಬೇಜಾರು ಮಾಡಲಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಮುಂದೆ ನುಗ್ತಕ್ಕಂಥ ಗುಣ, ಆ ಕೆಪಾಸಿಟಿ ಭಗವಂತ ಇವರಲ್ಲಿ ಕೊಟ್ಟಿರ್ತಾನೆ. ಇವರು ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾರೆ. ಸಿಕ್ಕಾಪಟ್ಟೆ ನೋವು, ಪೆಟ್ಟು, ಕಷ್ಟ ಸಿಕ್ಕಾಪಟ್ಟೆ ಬಂದಿರುತ್ತೆ. ಆದರೆ ಭಗವಂತ ಇವರಿಗೆ ಗಿಫ್ಟಾಗಿ ಅದನ್ನು ಗೆಲ್ತಕ್ಕಂಥ ಶಕ್ತಿ ಕೊಟ್ಟಿರ್ತಾನೆ. ಏನೇ ನೀನು ನೋವು ತಿನ್ನು, ಹೊರಗಡೆ ಬಾ, ಹೊರಗಡೆ ಬಾ, ಅದಕ್ಕೊಂದು ದಾರಿ ಮಾಡಿಕೊಡ್ತಕ್ಕಂಥದ್ದು ಈ ನಕ್ಷತ್ರದವರಿಗೆ ದೇವರು. ನಿಮಗೆ ಶುಕ್ರ ಗ್ರಹ ನೆಗೆಟಿವ್ ಆಗಿರೋದ್ರಿಂದ ಶುಕ್ರನ ಶಾಪ ಅಂತ ಹೇಳ್ತೀವಿ, ಅಥವಾ ಶುಕ್ರನಿಂದ ತಂದಿರತಕ್ಕಂಥ ಸಮಸ್ಯೆಗಳು ಅಂತ ಹೇಳ್ತೀವಿ. ಶುಕ್ರ ಸ್ವಲ್ಪ ಇಲ್ಲಿ ಗಂಡನಿಂದ ಸಮಸ್ಯೆ ಬರ್ತಕ್ಕಂಥದ್ದು, ಅಥವಾ ಏನೇ ನೀವು ಒಂದೇ ಮಲ್ಲಿರಿ, ಸಪ್ರೇಟಾಗಿ ಮಲ್ಕೊಳ್ತಕ್ಕಂಥದ್ದು ರೂಮಲ್ಲಿ, ಅಥವಾ ಏನೇ ಫ್ರೆಂಡ್ಲಿ ಆಗಿರಿ, ಬಾಂಧವ್ಯ ಚೆನ್ನಾಗಿಲ್ಲದೆ ಇರತಕ್ಕಂಥದ್ದು. ಒಟ್ಟು ಸ್ವಲ್ಪ ಈ ಮದುವೆ ಜೀವನದಲ್ಲಿ ಸಮಸ್ಯೆ ಅಂತ ಹೇಳುತ್ತೆ. ಗಂಡ ಆಗಿರೋ ಹೆಂಡತಿ, ಹೆಂಡತಿ ಆಗಿರೋ ಗಂಡ, ಮದುವೆ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು. ಯಾರಿಗೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ನೆಗೆಟಿವ್ ಇರುತ್ತೆ, ಇದು ಕೂಡ ಎಫೆಕ್ಟ್ ಆಗಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಖಚಿತವಾಗುತ್ತೆ. ದಶಾಭುಕ್ತಿ ಚೆನ್ನಾಗಿದ್ದಲ್ಲಿ ಇದೊಂದು 20% ಪ್ರಾಬ್ಲಮ್ ಮಾಡುತ್ತೆ ಅಷ್ಟೇ, ಮೇಯ್ನಾಗಿ ಪ್ರಾಬ್ಲಮ್ ಮಾಡಲ್ಲ. ಆದರೆ ಈ ನಕ್ಷತ್ರದವ್ರಿಗೆ ಬಹುತೇಕ ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಕಂಡುಬರುತ್ತೆ. ಲಕ್ ಚೇಂಜ್ ಆಗಬೇಕು ಅಂದರೆ ದಶಾಭುಕ್ತಿ ಚೆನ್ನಾಗಿರಬೇಕು ಜಾತಕದಲ್ಲಿ.
ಇವರು ಯಾವುದೇ ಕಲೆ ವಿಚಾರದಲ್ಲಿ ನಿಪುಣರು. ಕಲೆಯಲ್ಲಿ ಆಸಕ್ತಿ ಜಾಸ್ತಿ. ಅದು ಡ್ಯಾನ್ಸ್ ಆಗಿರಬಹುದು, ಹಾಡು ಹೇಳೋದಾಗಿರ್ಬೋದು, ನೃತ್ಯ ನೋಡೋದಾಗಿರ್ಬೋದು, ಇವರೇ ಮಾಡೋದಾಗಿರ್ಬೋದು. ಸ್ವಲ್ಪ ಇಷ್ಟ ಇರತಕ್ಕಂಥದ್ದು ಇವರು ಎತ್ತಿದ ಕೈ ಅಂತ ಹೇಳುತ್ತೆ ಶಾಸ್ತ್ರ. ಈ ನಕ್ಷತ್ರವನ್ನು ಸಾಧನೆ ಮಾಡ್ತಕ್ಕಂಥ ನಕ್ಷತ್ರ ಅಂತ ಹೇಳ್ತೀವಿ. ಇವರು ಸಾಧನೆ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ನಕ್ಷತ್ರ ಆರಿದ್ರ ನಕ್ಷತ್ರದವರು. ಆದರೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ. ಜೀವನದಲ್ಲಿ ಓವರ್ ಕಾನ್ಫಿಡೆನ್ಸ್ ಯಾರು ಬಿಡ್ತಾರೆ ಅವ್ರಿಗೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಎಲ್ಲ ನಂಗೆ ಗೊತ್ತು, ನನ್ನ ಕೈಲಾಗುತ್ತೆ ಅಂತ ನುಗ್ಗಿದಾಗ ಸಮಸ್ಯೆ ಆಗ್ತಕ್ಕಂಥದ್ದು ಬರುತ್ತೆ. ಈ ಓವರ್ ಕಾನ್ಫಿಡೆನ್ಸ್ನ ಕಡಿಮೆ ಮಾಡಿಕೊಂಡ್ರೆ ಈ ನಕ್ಷತ್ರದವ್ರು ಸಾಧನೆ ಮಾಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಕೆಲವೊಮ್ಮೆ ಇವರಿಗೆ ಸೆಲ್ಫಿಶ್ ನೇಚರ್ ಅಂತ ಕರಿತೀವಿ, ಜಾಸ್ತಿ ಆಗ್ತಕ್ಕಂಥದ್ದು. ಸ್ವಾರ್ಥದ ಆಸೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಶಾಸ್ತ್ರ ನಿಮಗೆ ಹೇಳುತ್ತೆ. ಇವರು ತನ್ನ ಬಗ್ಗೆ ಹೆಮ್ಮೆ ಪಡೋದು ಜಾಸ್ತಿ. ಎಲ್ಲ ನಂಗೆ ಗೊತ್ತು, ನಾನು ಹಂಗೆ ಮಾಡಿದೆ ಗೊತ್ತಾ, ಹಿಂಗೆ ಮಾಡಿದೆ ಗೊತ್ತಾ, ಏನೋ ಒಂದು ನೆಗೆಟಿವ್ ಗುಣಲಕ್ಷಣ ಬರ್ತಕ್ಕಂಥದ್ದು ಇರುತ್ತೆ. ಆ ಹೆಮ್ಮೆ ಪಡ್ತಕ್ಕಂಥದ್ದು ಸಾಮಾನ್ಯವಾಗಿರಲಿ, ಅತಿ ಹೆಚ್ಚು ಮಾಡ್ಕೋಬೇಡಿ. ಇದನ್ನು ಶಾಸ್ತ್ರ ನಿಮಗೆ ಹೇಳುತ್ತೆ. ಕೆಲವೊಮ್ಮೆ ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ಕಡಿಮೆ ಅಂತ ಹೇಳುತ್ತೆ. ಕೆಲವರಲ್ಲಿ ಇದಾಗತ್ತೆ, ಪ್ರಾಮಾಣಿಕತೆ ಇರಲ್ಲ. ಬೇಗ ಕೆಲಸ ಮುಗಿದ್ಬಿಟ್ರೆ ಸಾಕು, ದುಡ್ಡು ಬಂದುಬಿಟ್ರೆ ಸಾಕು. ಕೆಲವೊಮ್ಮೆ ಈ ರೀತಿ ಆಗ್ತಕ್ಕಂಥದ್ದು ಇರುತ್ತೆ ಕರ್ಮಾನುಸಾರ. ಆ ರೀತಿ ಏನಾದರೂ ನೀವು ದಾರಿ ತಪ್ತಾ ಇದ್ದರೆ ಸರಿ ಮಾಡ್ಕೋಬೇಕು ಅಂತ ಶಾಸ್ತ್ರ ನಿಮಗೆ ಹೇಳುತ್ತೆ. ನಿಮಗೆ ಶುಕ್ರ ಗ್ರಹ ಸ್ವಲ್ಪ ನೆಗೆಟಿವ್ ಆಗಿರೋದ್ರಿಂದ, ಶುಕ್ರನ ಶಾಪ ಇರೋದ್ರಿಂದ ಜೀವನದಲ್ಲಿ ಹಣಕಾಸಿನಲ್ಲಿ ಬಹಳಷ್ಟು ಏರುಪೇರುಗಳು ಬರ್ತಕ್ಕಂಥದ್ದು ಈ ನಕ್ಷತ್ರದವ್ರಿಗೆ ಕಂಡು ಬರುತ್ತೆ. ದುಡ್ಡು ಲಾಸ್ ಆಗ್ತಕ್ಕಂಥದ್ದು ಜೀವನದಲ್ಲಿ. ಏನೋ ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬೋದು, ಲಾಸ್ ಮಾಡ್ಕೋಬೋದು. ಇಲ್ಲ ಯಾರಿಗೂ ನಾವು ದುಡ್ಡು ಕೊಟ್ಟಿದ್ದೀವಿ ಲಕ್ಷಾಂತರ ಸಾವಿರಾರು, ಅವ್ರು ವಾಪಸ್ ಕೊಡದೇ ಇರತಕ್ಕಂಥದ್ದು ಕಂಡು ಬರುತ್ತೆ. ಸೊ ಜೀವನದಲ್ಲಿ ದುಡ್ಡು ಎಷ್ಟೇ ದುಡಿದ್ರೂ ಕೂಡ ಉಳಿದೇ ಇರತಕ್ಕಂಥದ್ದು. ನಾನು ತುಂಬ ಖರ್ಚು ಮಾಡ್ತೀನಿ, ಏನೂ ಉಳಿತಾ ಇಲ್ಲ, ಆದರೆ ತುಂಬ ಚೆನ್ನಾಗಿ ದುಡಿತೀನಿ, ಈ ರೀತಿ ಉಳಿದೇ ಇರತಕ್ಕಂಥದ್ದು ಇವ್ರ ಜೀವನದಲ್ಲಿ ತುಂಬಾ ಕಂಡುಬರುತ್ತೆ. ಆದರೆ ನಿಮ್ಮ ದಶಾಭುಕ್ತಿ ಏನಾದ್ರು ಚೆನ್ನಾಗಿದ್ದರೆ ಅದು ಮೇಂಟೈನ್ ಆಗುತ್ತೆ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಇದು ಸೇರಿಸಿ ಅದು ಸೇರಿಸಿ ಸ್ವಲ್ಪ ಪೆಟ್ಟೊಡಿತಕ್ಕಂಥದ್ದು ಹಣಕಾಸಿನ ವಿಷಯದಲ್ಲಿ ಆರಿದ್ರ ನಕ್ಷತ್ರದವರಿಗೆ. ಸೊ ಇವರಿಗೆ ಹಣ ಉಳಿಬೇಕು ಅಂದರೆ ಒಂದು ಸಿಂಪಲ್ ಟಿಪ್ಸ್ ಅಂದರೆ, ಯಾರು ಮದುವೆ ಆಗ್ತಕ್ಕಂಥ ಜೋಡಿಗಳು, ಹೊಸ ಜೋಡಿಗಳು, ಅವ್ರಿಗೆ ಬಟ್ಟೆಗಳನ್ನ ಕೊಡಿಸಿ. ಅವ್ರಿಗೇನು ಅವಶ್ಯಕತೆ ಇದೆ ಅವರ ಮದುವೆಗೆ, ಹೊಸ ವಧುವರರಿಗೆ ಬಟ್ಟೆಯನ್ನು ಕೊಡಿಸಿದ್ದಲ್ಲಿ ನಿಮಗೆ ಹಣ ಸೇವ್ ಆಗ್ತಕ್ಕಂಥದ್ದು, ಹಣ ವೃದ್ಧಿ ಆಗ್ತಕ್ಕಂಥದ್ದು ಆರಿದ್ರ ನಕ್ಷತ್ರದವ್ರಿಗೆ ಕಂಡುಬರುತ್ತೆ. ಇಷ್ಟು ವೀಕ್ಷಕರೇ ನಿಮ್ಮ ಆರಿದ್ರ ನಕ್ಷತ್ರದ ಬಗ್ಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.